ಹೆಸರು ದಿವ್ಯಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಟ್ರಾವೆಲ್ ವಿತ್ ದಿವ್ ಸೀರೀಸ್ಗೆ ಎಲ್ಲರಿಗೂ ಸೂಪರ್ ವೆಲ್ಕಮ್. ಇವತ್ತು ಡೇ 3 ಆಫ್ ಎಕ್ಸ್ಪ್ಲೋರಿಂಗ್ ಊಟಿ. ಈ ದಿನ ಯಾವ್ಯಾವ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಬಟ್ ಅದಕ್ಕೂ ಮುಂಚೆ ಅ ಕ್ವಿಕ್ ಸ್ನೇಕ್ ಪೀಕ್ ಆಫ್ ಅ ಬ್ಯೂಟಿಫುಲ್ ಸ್ಟೇ. ಹಲೋ. ಸೊ ನಾವೀಗ ಚಾಕ್ಲೇಟ್ ಮ್ಯೂಸಿಯಂ, ಚಾಕ್ಲೇಟ್ ಸ್ಟೋರಿ, M&N ಚಾಕ್ಲೇಟ್ ಸ್ಟೋರಿ ಅಂತ ಇಲ್ಲಿದ್ದೀವಿ. ಸೊ ಇದು ಕೂಡ ಒಂಥರ ಚಾಕ್ಲೇಟ್ ರಿಲೇಟೆಡ್ ಚಾಕ್ಲೇಟ್ ಮ್ಯೂಸಿಯಂ. ಇಲ್ಲಿ ಸೇಲ್ ಕೂಡ ಮಾಡ್ತಾರೆ. ಸೊ ಲೆಟ್ಸ್ ಸಿ ಇದು ಹೇಗಿರುತ್ತೆ ಅಂತ. ಐ ಶೋ ಯು. ನಾವೀಗ ಚಾಕ್ಲೇಟ್ ಮೇಕಿಂಗ್ ಟ್ರೈ ಮಾಡ್ತಾ ಇದ್ವಿ. ಇಟ್ ಸೀನ್ಸ್ ಒಂದು 15 ಮಿನಿಟ್ಸ್ ನಾವೇನು ಚಾಕ್ಲೇಟ್ ಪ್ರಿಪೇರ್ ಮಾಡ್ತೀವೋ ಅದನ್ನ ತಗೊಂಡ್ ಕೂಡ ಹೋಗ್ಬೋದು ಅಂತ. ಹೇಗಿರುತ್ತೆ ನೋಡೋಣ ಬನ್ನಿ. ಸೊ ಅದೆಲ್ಲ ಸೆಟ್ ಮಾಡ್ತಾ ಇದ್ದಾರೆ. ಮಿಲ್ಕ್, ಓಕೆ, ವಿ ಕ್ಯಾನ್ ಎನಿಥಿಂಗ್. ಓಕೆ, ಸೊ ಇಲ್ಲಿ ಮಿಲ್ಕ್ ಚಾಕ್ಲೇಟ್ ವೈಟ್ ಅಂಡ್ ಡಾರ್ಕ್ ಇದೆ. ಎಲ್ಲ ಮಿಕ್ಸ್ ಆಗಿ ನಾವು ಪೋರ್ ಮಾಡ್ಬೋದಂತೆ. ಐ ಲೈಕ್ ಡಾರ್ಕ್ ಚಾಕ್ಲೇಟ್. ದಿಸ್ ಇಸ್ ಬ್ಯೂಟಿಫುಲ್. ನಾನು ಮೂರನ್ನು ಮಿಕ್ಸ್ ಮಾಡ್ತೀನಿ. ಲೈಕ್ ಡಾರ್ಕ್ ಚಾಕ್ಲೇಟ್ ಮೂರ್. ಸೊ ಇದನ್ನ 2 ಸ್ಲ್ಯಾಬ್ ಹಾಕೋಣ. ಆ್ಯಂಡ್ ದೆನ್ ಲೆಟ್ಸ್ ಗೋ ವಿತ್ ವೈಟ್. ಇದರಲ್ಲಿ ಲಾಸ್ಟ್ ಒನ್ ಮಿಲ್ಕ್ ಚಾಕ್ಲೇಟ್. ಮಿಲ್ಕ್ ಚಾಕ್ಲೇಟ್ ಇಸ್ ಓಕೆ, ನನಗೆ ಜಾಸ್ತಿ ಇಷ್ಟ ಆಗಲ್ಲ. ಸೊ ಇದನ್ನ ಒಂದು ಸ್ಮಾಲ್ ಲೇಯರ್ ಥರ ಹಾಕ್ತಾ ಇದ್ದೀನಿ. ಬೇಕಾದ್ರೆ ಲೆಟ್ ಮೀ ಡು ಅ ಡಿಸೈನ್. This is chocolate art. ನಾವು ಮಾಡಿರೋ ಚಾಕ್ಲೇಟು ನೋಡ್ಕೊಂಬರೋ ಅಷ್ಟರಲ್ಲಿ they are going to freeze it and give us the chocolate. ಈಗ ಟಾಪಿಂಗ್ಸ್ ಹಾಕ್ಬೋದು. ಸೊ we have cashew, raisins, almonds and ಇದು confit. Yeah. Oh, it's blackcurrant. Okay. This is blackcurrant. ನಾನು almonds ಹಾಕ್ತೀನಿ. Dark chocolate and almonds is really nice combination. ಮೂರು ಲೇಯರ್ ಗೆ ಡಿಫ್ರೆಂಟ್ ಆಗಿ ಹಾಕಿ. ಓಕೆ, ನೆಕ್ಸ್ಟ್ I'll take this sprinklers. Now what shall we add? Blackcurrant. ಇದು blackcurrant. Let me add this to milk chocolate. How long will it take to freeze? 10 minutes. 10 minutes. ಈಗ ಇದನ್ನ ಫ್ರಿಡ್ಜ್ ಅಲ್ಲಿ ಇಡೋಣ ಬನ್ನಿ. ಸೊ ಇದೊಂದು 10 ಮಿನಿಟ್ಸ್ ತಗೊಳುತ್ತೆ. ಅದಾದ್ಮೇಲೆ ನೋಡೋಣ ಹೇಗಿದೆ ನಮ್ಮ ಚಾಕ್ಲೇಟ್ ಅಂತ. ಇಲ್ಲಿ ಚಾಕ್ಲೇಟ್ ಒರಿಜಿನ್ ಬಗ್ಗೆ ಎಕ್ಸ್ಪ್ಲನೇಷನ್ ಟೂರ್ ಕೂಡ ಇತ್ತು. The chocolates. The first cocoa fruit was found by Olmec tribal people. They are from South Mexico. 250 AD. The Olmec people shared the cocoa knowledge to Mayans. ಹಿಂದಿನ ಕಾಲದಲ್ಲಿ ಕೋಕೋ ಬೀನ್ಸ್ ನ ಕರೆನ್ಸಿಯಾಗಿ ಯೂಸ್ ಮಾಡ್ತಿದ್ರು. ಅಂಡ್ ಮದುವೆ ಟೈಮಲ್ಲಿ ಡೌರಿಯಾಗಿ ಕೂಡ ಕೊಡ್ತಿದ್ರಂತೆ. The school name was Briggs Anglo-Indian Higher Secondary School. To honor them, we made up of fully chocolates and entire Biscoff. Oh, with Lotus Biscoff. ಇದೊಂಥರ ಮೋಸ್ಟ್ ಎಕ್ಸ್ಪೆನ್ಸಿವ್ ಬಿಸ್ಕೆಟ್ ಇದು, ಲೋಟಸ್ ಬಿಸ್ಕಾಫ್ ಅಂತ. ಇದರಲ್ಲಿ ಈ ಥರ ಒಂದು ಚಾಕ್ಲೇಟ್ ಆರ್ಟ್ ಮಾಡಿದ್ದಾರೆ.
ಓ, ದಿಸ್ ಡ್ರೆಸ್ ಇಸ್ ಮೇಡ್ ಅಪ್ ಆಫ್ ಮಿಲ್ಕ್ ಚಾಕ್ಲೇಟ್. ಇಟ್ಸ್ ವೆರಿ ಆರ್ಟಿಸ್ಟಿಕ್. ಈ ಡ್ರೆಸ್ ವೈಟ್ ಮತ್ತೆ ಡಾರ್ಕ್ ಚಾಕ್ಲೇಟ್ ಅಲ್ಲಿ ಮಾಡಿದ್ದಾರೆ. ಈ ಡ್ರೆಸ್ ಕಂಪ್ಲೀಟ್ಲಿ ಪ್ಯೂರ್ ವೈಟ್ ಚಾಕ್ಲೇಟ್ ಅಲ್ಲಿ ಮಾಡಿದ್ದಾರೆ. ಇನ್ನೊಂಥರ ಬಾರ್ಬಿ ಫೀಲ್ಸ್ ಕೊಡ್ತಾ ಇದೆ. ಇಟ್ಸ್ ವೆರಿ ಬ್ಯೂಟಿಫುಲ್. ಇಲ್ಲಿರೋ ಚಾಕ್ಲೇಟ್ಸ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಪಾರ್ಟ್ ಅಂದ್ರೆ ದೇ ಡೋಂಟ್ ಯೂಸ್ ವೈಟ್ ಶುಗರ್. ಎಷ್ಟೊಂದು ಜನಕ್ಕೆ ಶುಗರ್ ಇಂದ ಇಶ್ಯೂಸ್ ಇರುತ್ತೆ. ಎಲ್ಲರಿಗೂ ಗೊತ್ತಿರುತ್ತೆ ಅಂದ್ರೆ ಶುಗರ್ ಇಸ್ ಬ್ಯಾಡ್ ಫಾರ್ ಹೆಲ್ತ್. ಐ ಮೀನ್ ವೈಟ್ ಪ್ರೊಸೆಸ್ಡ್ ಶುಗರ್ ಇಸ್ ಬ್ಯಾಡ್ ಫಾರ್ ಹೆಲ್ತ್ ಅಂತ. ಸೊ ಇಲ್ಲಿ ಎಲ್ಲ ಕೇನ್ ಶುಗರ್, ಪಾಮ್ ಶುಗರ್ ಆ ಥರದನ್ನ ಯೂಸ್ ಮಾಡ್ತಾರೆ. ಸೊ ಐ ಥಿಂಕ್ ದಿಸ್ ಇಸ್ ವೆರಿ ಗುಡ್ ಇನಿಷಿಯೇಟಿವ್ ಅವ್ರು ಮಾಡಿರೋದು. ಲೆಟ್ಸ್ ಸಿ ಇದು ಹೇಗಿದೆ ಅಂತ. ಇಟ್ಸ್ ವೆರಿ ಸಾಫ್ಟ್ ಟು ಹೋಲ್ಡ್. These are so pretty. ಸೊ ನಾವು ಮಾಡಿರೋ ಚಾಕ್ಲೇಟ್ ರೆಡಿ ಆಗಿದೆ. ಪ್ಯಾಕ್ ಆಗ್ತಾ ಇದೆ ತಗೊಂಡು ಹೋಗೋದಕ್ಕೆ. ಥ್ಯಾಂಕ್ ಯು. ಸೊ ನೀವೇ ನೋಡಿದ್ರಲ್ಲ ಚಾಕೋ ಸ್ಟೋರಿನಲ್ಲಿ ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ. ಐ ಥಿಂಕ್ ಇದು ಒನ್ ಆಫ್ ದ ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್ ಇಲ್ಲಿ ಊಟಿನಲ್ಲಿ. ತುಂಬ ಚೆನ್ನಾಗಿತ್ತು. ಚಾಕ್ಲೇಟ್ ಫ್ರೀ ಸ್ಯಾಂಪಲ್ಸ್ ಟೇಸ್ಟಿಂಗ್ ಇತ್ತು. ಎಷ್ಟೊಂದು ಕಡೆ ಇರಲಿಲ್ಲ ಇಲ್ಲಿ. ಸೊ ಇದೊಂದು ಚೆನ್ನಾಗಿತ್ತು. ಹಾಗೆ ಈಗ ಶುಗರ್ ತಗೊಳ್ದೇ ಇರೋರು, ಐ ಮೀನ್ ವೈಟ್ ಶುಗರ್ ತಗೊಳ್ದೇ ಇರೋರು, ಇಲ್ಲಿ ಪಾಮ್ ಶುಗರ್ ಚಾಕ್ಲೇಟ್ ಸಿಗುತ್ತೆ. ಆ್ಯಂಡ್ ಇಟ್ ಟೇಸ್ಟ್ ವೆರಿ ಪ್ರೀಮಿಯಮ್. ಓಕೆ, ಪ್ರೈಸು ಅಫ್ಕೋರ್ಸ್ ಕೆಲವುದು ನಾರ್ಮಲ್ ವೈಟ್ ಶುಗರ್ದು ಕೂಡ ಬೇರೆ ಕೆಲವು ಕಡೆಯಲ್ಲಿ 100 ಗ್ರಾಮ್ಸ್ಗೆ 100 ರೂಪೀಸ್ ಇದೆ. ಇಲ್ಲಿ 100 ಗ್ರಾಮ್ಸ್ಗೆ 150 ಇದೆ. ಬಟ್ ಇಟ್ ಈಸ್ ವೆರಿ ಪ್ರೀಮಿಯಮ್ ಚಾಕ್ಲೇಟ್. ಇದು ನಾರ್ಮಲ್ ಚಾಕ್ಲೇಟ್ ಥರ ಅನ್ಸಲ್ಲ. ಇಟ್ ಈಸ್ ವೆರಿ ಟೇಸ್ಟಿ. ನಿಮಗೆ ಪ್ರಾಪರ್ ಕೋಕೋ ಬೀನ್ಸ್ ಅಥವಾ ಕೋಕೋ ಪೌಡರ್ದು ಟೇಸ್ಟ್ ಅನ್ಸುತ್ತೆ. ಸೊ ಈ ಥರ ಚಾಕ್ಲೇಟ್ನ ಈ ಥರ ಇಷ್ಟಪಡೋರಿಗೆ ಇದು ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಬಿಕಾಸ್ ಆ ಥರ ಏನೇನೋ ಆರ್ಟ್ ಮಾಡಿರ್ತಾರೆ ಚಾಕ್ಲೇಟಲ್ಲಿ. ಡ್ರೆಸ್ ಎಸ್ಪೆಷಲಿ ಚಿಕ್ಕ ಮಕ್ಕಳು ಹುಡುಗಿರಿಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಇಟ್ಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಐ ವುಡ್ ಗಿವ್ ದಿಸ್ ಅ ಗುಡ್ 10 on 10. ನೀವು ಯಾರಾದರೂ ಇಲ್ಲಿ ಊಟಿಗೆ ಬಂದರೆ ಚಾಕ್ಲೇಟ್ ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ಇಲ್ಲಿ ಡೆಫಿನೆಟ್ಲಿ ಬರಲೇಬೇಕು. ಸಿ ಯು ಅಗೇನ್. ಬೈ ಬೈ. ಊಟಿಗೆ ಬಂದ್ಮೇಲೆ ಶಾಪಿಂಗ್ ಮಾಡದೇ ಇರೋಕ್ಕಾಗಲ್ಲ. ಸೊ ವಿ ವೆಂಟ್ ಆನ್ ಅನದರ್ ಶಾಪಿಂಗ್ ಸ್ಪ್ರೀ. ಈ ಸ್ಟೋರಲ್ಲಂತೂ ತುಂಬಾ ವೆರೈಟೀಸ್ ಇದಾವೆ. ಗ್ಲೌಸ್, ಸಾಕ್ಸ್, ಕ್ಯಾಪ್ಸ್, ಮೆನ್ನಿಗೂ ತುಂಬಾ ವೆರೈಟಿ ಇದೆ. ಅಂಡ್ ಪ್ರೈಸ್ ತುಂಬಾ ರೀಸನಬಲ್ ಆಗಿದೆ. ಇಲ್ಲಿ ಆಫರ್ಸ್ ಅಂತೂ ಏನೇನೋ ನಡೀತಾ ಇರ್ತವೆ, ಕೇಳಿ ಅಂತ ಹೇಳಿದ್ದಾರೆ. ಈ ತರ ಜಾಕೆಟ್ಸ್ ಅಂತೂ 700ಗೆ ಅಥವಾ 1000ಗೆ ಒಂದು ಆ ಥರ ಇದೆ. ಇಟ್ಸ್ ಪ್ರಿಟಿ ವರ್ತ್ ಇಟ್. ಲುಕ್ ಅಟ್ ದ ಸಾಕ್ಸ್, ಸೋ ಪ್ರಿಟಿ. And this cost of $293. Look at this. ಅಕ್ಕ ಹುಡುಗಿರ್ಗಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ. This is $347. ಇದು ಯಾವ H&M ಆನ್ಲೈನ್ ಸ್ಟೋರ್ ಜಯನಗರ್ ಎಲ್ಲೂ ಸಿಗೋದಿಲ್ಲ. ವೆರಿ ಬ್ಯೂಟಿಫುಲ್ ಸ್ಟೋರ್. ಪೇರೆಂಟ್ಸ್ಗೆ ಅಥವಾ ದೊಡ್ಡವ್ರಿಗೆ ಗಿಫ್ಟ್ ಮಾಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ. 698. ಎಥ್ನಿಕ್ ಮೇಲೆ ಅದನ್ನ ಹಾಗಾದ್ರೆ ಸೋ ಬ್ಯೂಟಿಫುಲ್. ಸ್ಟಾಪ್ ಬಂದು ಅದ್ಯಾರ ಆನಂದ್ ಭವನ್ ಆಪೋಸಿಟ್ ಇದೆ ಡಬಲ್ ಎನ್ ಸ್ಟೋರ್. ನಾನಂತೂ ತುಂಬಾ ಶಾಪ್ ಮಾಡಿದೀನಿ. ನೀವು ಊಟಿಗೆ ಬಂದ್ರೆ ಶಾಪ್ ಮಾಡೋದನ್ನ ಮರಿಬೇಡಿ.
ಊಟಿಗೆ ಬಾಯ್ ಬಾಯ್ ಹೇಳ್ತಾ, ಇಷ್ಟು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ಗೆ ಥ್ಯಾಂಕ್ ಯು ಹೇಳ್ತಾ ನಮ್ಮ ಪಯಣ ಬ್ಯಾಕ್ ಟು ಬ್ಯಾಂಗ್ಳೂರ್ಗೆ ಶುರುವಾಯಿತು. ಮುದುಮಲೈಯಲ್ಲಿ ನಮಗೆ ಜಿಂಕೆಗಳ ಸೈಟಿಂಗ್ ಆದವು. ಜಸ್ಟ್ 1 or 2 ಲಾಟ್ ಎಕ್ಸಾಕ್ಟ್ಲಿ ರೋಡ್ ಪಕ್ಕದಲ್ಲೇ ಇತ್ತು. ಇಟ್ ವಾಸ್ ರಿಯಲಿ ಬ್ಯೂಟಿಫುಲ್, ಲುಕ್ ಅಟ್ ಇಟ್. ಹಾಗೆ ಒಂದು ಹಂಬಲ್ ರಿಕ್ವೆಸ್ಟ್, ನಿಮ್ಗೆ ಈ ಥರ ಎಕ್ಸ್ಪೀರಿಯನ್ಸ್ ಆದರೆ ರೋಡ್ ಸೈಡಲ್ಲೇ ಪ್ರಾಣಿಗಳಿದೆ ಅಂತ ಕಾರಿಂದ ಇಳಿದು ಹೋಗಬೇಡಿ. ಇಟ್ಸ್ ವೆರಿ ಡೇಂಜರಸ್. ಆ್ಯಂಡ್ ಆಲ್ಸೋ ಪ್ಲೀಸ್ ಡು ನಾಟ್ ಟ್ರೈ ಟು ಫೀಡ್ ದೆಮ್ ಎನಿ ಫುಡ್. ಇಟ್ಸ್ ಅಗೇನ್ಸ್ಟ್ ರೂಲ್ಸ್. ವೈಲ್ಡ್ ಲೈಫ್ನ ಇಷ್ಟು ಕ್ಲೋಸ್ ಆಗಿ ನೋಡಿದ್ರೆ ಎಷ್ಟು ಮೆಸ್ಮರೈಸಿಂಗ್ ಆಗಿರುತ್ತೆ, ಇಸ್ಂಟ್ ಇಟ್? ಆದರೆ ಇಷ್ಟು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಆದಮೇಲೆ ಒಂದು ಹಾರಿಫೈಯಿಂಗ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಮನೆ ಬರ್ತಿದೆ. ಇಲ್ಲೇ ಬರ್ತಿದೆ ಆನೆ. ಹೇಗೆ ಬೇಡ ಬೇಡ ಏನಾದ್ರು ಮೆಂಟ್ಲ ತಂಗಿಂಗ್ ಮಾಡ್ತಂದ್ರೆ ಅವ್ರು ಯಾರೋ ಒಂದು ಮೆಂಟ್ಲು ಅವರು. ತಳ್ಬಿಡುತ್ತೆ ಅಂತ ಅವ್ನು ನೋಡು ರಿವರ್ಸ್ ಮಾಡೋಕ್ಕಾಗ್ತದ. ನೈಟ್ ಅದು ಟಚ್ ಮಾಡ್ತಿದೆ. ಶಿಟ್, ಸರಿ ಹೋಗಿ. ಅದೇನೋ ಮಾಡ್ತಿದೆ. ಏನೋ ಮಾಡ್ತಿದ್ದಲ್ಲ, ಅದು ಬಂದ್ರೆ ಹಬ್ಬ ಇರುತ್ತೆ. ನಾವಾಗ ಹೋಗಕ್ಕೆ ನಾವೇ ಸ್ಪಾಟಲ್ಲಿ ಇದೀವ ಈಗ. ಇಲ್ಲ ನಾವಾಗ ಹೋಗ್ಬೋದು. ಇದೆ ಅವಾಗ ಆರಾಮ್ಸಿದೆ. ಹಿಂಗ ಆರಾಮ್ ನಿಂಗೆ ಅದು ವೈಲ್ಡ್ ಅನಿಮಲ್. ಹಿಂಗದು ಅದರದ್ದು ಬಿಹೇವಿಯರ್ ಗೊತ್ತಿದ್ರೆ ಅದು ವೈಲ್ಡ್ ಅನಿಮಲ್ ಅಂತ ಹೆಸರು ಇರ್ತಾ ಇರ್ಲಿಲ್ಲ. ವೈಲ್ಡ್ ಅನಿಮಲ್ ಅದು. ಈ ಆನೆ ನಮ್ಮ ಎತ್ತರಿಗೆ ಬಂದಿರೋದ್ರಿಂದ ಅಟ್ಲೀಸ್ಟ್ 1/2 ಕಿಲೋಮೀಟರ್ ರಿವರ್ಸಲ್ಲಿ ಹೋಗಿದ್ದೀವಿ. ಬಟ್ ಲಕ್ಕಿಲಿ ವಿ ವೆರ್ ಆಲ್ ಫೈನ್. ಏನೂ ಪ್ರಾಬ್ಲಮ್ ಆಗಿಲ್ಲ, ವಿ ಆಲ್ ಸೇಫ್. ಈ ಆನೆಗೆ ಇಲ್ಲಿ ಓಡಾಡೋ ವೆಹಿಕಲ್ಸಿಂದ ಫುಡ್ ಈಸಿಯಾಗಿ ಸಿಕ್ಕಿ ಅಭ್ಯಾಸ ಆಗಿರೋದ್ರಿಂದ ಈ ಥರ ಬಂದಿದೆ. ಬಂಡೀಪುರ್ ರೂಟ್ ಮೇಲೆ ಹೋಗೋ 2 ವೀಲರ್ಸ್ ಎಲ್ಲ ತುಂಬ ಜಾಗ್ರತೆಯಿಂದ ಹೋಗಬೇಕಾಗುತ್ತೆ. ಬಟ್ ಈ ಆನೆಯಿಂದ ನಮ್ಗೆ ಯಾವುದೇ ಪ್ರಾಬ್ಲಮ್ ಆಗಿಲ್ಲ, ವಿ ವೆರ್ ಆಲ್ ಸೇಫ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. Until then, see you in the next video. Signing off.